ಕರ್ನಾಟಕದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಯಾವುದಾದ್ರೂ ಇದ್ರೆ ಅದು ಕುರುಬರು ಮಾತ್ರ. ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿರುವಂತಹ ವರದಿನಲ್ಲೂ ಇತ್ತು, ಈಗ ನಡೀತಾ ಇರುವಂತಹ ಜಾತಿ ಗಣತಿನಲ್ಲೂ ಸಹ ಅದೇ ಬರುತ್ತೆ. ಅವಿಶ್ವಾಸ ನಮಗಿದೆ. ನೋಡಿ, ಇಂತಹ ಒಂದು ದೊಡ್ಡ ಸಮುದಾಯ ಸ್ವತಂತ್ರ ಬಂದು ಇವತ್ತಿನವರೆಗೂ ನಡೆದಂತಹ ಎಲ್ಲ ಚುನಾವಣೆಗಳಲ್ಲಿ ಈ ಸಮುದಾಯಕ್ಕೆ ರಾಜಕೀಯದಲ್ಲಿ ಎಷ್ಟು ಪ್ರಾಮುಖ್ಯತೆ ಸಿಕ್ತು, ನಾವು ಎಷ್ಟು ಗಳಿಸ್ಕೊಂಡ್ವಿ ಅನ್ನೋದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋದಾದರೆ, ಈ ಸಮುದಾಯವನ್ನು ರಾಜಕೀಯವಾಗೂ ಸಹ ಬೆಳೆಸುವಂತಹ ಕೆಲಸ ಆಗಲಿಲ್ಲ. ನೋಡಿ, ನನ್ನ ಕಣ್ಣು ಮುಂದೆ ಒಂದು ವರದಿ ಇದೆ. ಸ್ವತಂತ್ರ ಬಂದಾಗಿನಿಂದ ಇವತ್ತಿನವರೆಗೂ ಕುರುಬ ಸಮುದಾಯದ ಶಾಸಕರು ಎಷ್ಟು ಜನ ಆಗಿದ್ದಾರೆ ಅಂತಂದರೆ 1952ನೇ ಮೊದಲನೇ ಚುನಾವಣೆಯಿಂದ ಹಿಡಿದು 2023ರ ಚುನಾವಣೆವರೆಗೂ ಕುರುಬ ಸಮುದಾಯದ ಶಾಸಕರಾಗಿದ್ದು 157 ಜನ ಮಾತ್ರ. 157 ಜನ ಮಾತ್ರ ಕುರುಬ ಸಮುದಾಯದ ಶಾಸಕರಾಗಿರುವಂಥದ್ದು. ಸ್ವತಂತ್ರ ಬಂದಾಗಿನಿಂದಲೂ ಇವತ್ತಿನವರೆಗೂ 2023 ಅಲ್ಲಿವರೆಗೂ ಕುರುಬ ಸಮುದಾಯದ ಶಾಸಕರು 157 ಮಾತ್ರ. ಅರ್ಥ ಮಾಡ್ಕೊಳ್ತೀರಾ ಅನ್ಕೊಂತೀನಿ. ಸ್ವತಂತ್ರ ಬಂದಾಗ್ಲಿಂದ ಇವತ್ತಿನವರೆಗೂ ಎಂಪಿಗಳು ಎಷ್ಟು ಜನ ಇದ್ದಾರೆ, ಲೋಕಸಭಾ ಸದಸ್ಯರು ಎಷ್ಟು ಜನ ಇದ್ದಾರೆ ಅಂದರೆ ಬರೀ 11 ಜನ ಮಾತ್ರ. ಬರೀ 11 ಜನ ಮಾತ್ರ. ರಾಜ್ಯಸಭಾ ಸದಸ್ಯರು ಇಬ್ಬರು, ಮೂರನೇವರಿಲ್ಲ. ಎಮ್ ಎಲ್ ಸಿಗಳು ಎಷ್ಟು ಜನ ಆಗಿದ್ದಾರೆ, ಅಂದರೆ 25 ಮಾತ್ರ. ಹೋಗ್ಲಿ, ಮಿನಿಸ್ಟ್ರಿಗಳು ಎಷ್ಟು ಜನ ಆಗಿದ್ದಾರೆ ಅಂತಂದರೆ ಬರೀ 25 ಜನ ಮಾತ್ರ. ಇದು ನಮ್ಮ ಸಮುದಾಯ ರಾಜಕೀಯ ಕ್ಷೇತ್ರದಲ್ಲಿ ಸಾಧಿಸಿರುವಂಥದ್ದು. ಯಾತಕ್ಕೆ ನಮಗೆ ಈ ಜಾತಿ ಗಣತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇದೇ ಕಾರಣಕ್ಕೋಸ್ಕರವಾಗಿ ನಾವು ಹೇಳ್ತಾ ಇದ್ದೀವಲ್ಲ, 1952ರಲ್ಲಿ 8 ಜನ ಶಾಸಕರಾಗ್ತಾರೆ, 1957ರಲ್ಲಿ 9 ಜನ, 1962ರಲ್ಲಿ 5 ಜನ, 67ರಲ್ಲಿ 5 ಜನ, 72ರಲ್ಲಿ 11 ಜನ, 78ರಲ್ಲಿ 8 ಜನ, 83ರಲ್ಲಿ 10 ಜನ, 85ರಲ್ಲಿ 5 ಜನ, 89ರಲ್ಲಿ 11 ಜನ, 94ರಲ್ಲಿ 14, 99ರಲ್ಲಿ 12, 2004ರಲ್ಲಿ 14, 2008ರಲ್ಲಿ 6, 2013ರಲ್ಲಿ 14, 2018ರಲ್ಲಿ 11, 2023ರಲ್ಲಿ 14, ಒಟ್ಟು 157 ಜನ MLAಗಳು. ಇಂಥ ದೊಡ್ಡ ಸಮುದಾಯ. ನಮಗೆ ಮಾರ್ಕೆಟಿಂಗ್ ಮಾಡ್ಕೊಳಕ್ ಬರ್ತಿಲ್ಲ, ನಮ್ಮ ಹಕ್ಕುಗಳನ್ನ ಕೇಳಕ್ ಬರ್ತಾ ಇಲ್ಲ. ಇದು ದೊಡ್ಡ ಸಮುದಾಯ. ಬೇರೆ ಸಮುದಾಯಗಳು 1 ಚುನಾವಣೆ 2 ಚುನಾವಣೆಯಲ್ಲಿ ಇಷ್ಟು ಸಂಖ್ಯೆಗಳನ್ನು ಪಡಿತಾರೆ. ಅವರು 100 ಶಾಸಕರನ್ನಾಗಿ ಆಯ್ಕೆ ಮಾಡ್ತಾರೆ. ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಕರ್ನಾಟಕ ಅಂತ ನಾನು ಪದೇ ಹೇಳ್ತಾ ಇದ್ದೀನಿ, ಅಂಕಿ ಅಂಶಗಳ ಸಮೇತ ಹೇಳ್ತಾ ಇದ್ದೀವಿ. ಬೀದರ್ ಔರಾದ್ನಿಂದ ಹಿಡಿದು ಚಾಮರಾಜನಗರದ ಕೊಳ್ಳೇಗಾಲದವರೆಗೂ ಈ ಸಮುದಾಯ ಇದೆ. ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾರೆ ಕೆಲವರು. ಉತ್ತರ ಕನ್ನಡದಲ್ಲಿದ್ದಾರಾ, ದಕ್ಷಿಣ ಕನ್ನಡದಲ್ಲಿದ್ದಾರಾ, ಉಡುಪಿನಲ್ಲಿದ್ದಾರಾ? ಖಂಡಿತ ಇದ್ದಾರೆ, ಖಂಡಿತವಾಗಲೂ ಇದ್ದಾರೆ. 31 ಜಿಲ್ಲೆಯಲ್ಲೂ ಇದ್ದಾರೆ. ಇಂತಹ ಒಂದು ದೊಡ್ಡ ಸಮುದಾಯಕ್ಕೆ ಸಿಗ್ತಾ ಇರುವಂತಹ ರಾಜಕೀಯ ಪ್ರಾತಿನಿಧ್ಯತೆ ಏನು? ನಮ್ಮ ಸಮುದಾಯದ ಸಿದ್ದರಾಮಯ್ಯನವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಹೋಗ್ಲಿ, ಮುಂದಿನ ರಾಜಕೀಯ ನಡೆ ಏನು, ಮುಂದಿನ ರಾಜಕೀಯ ಪರಿಸ್ಥಿತಿ ಏನು, ಭವಿಷ್ಯ ಏನು? ಇಡೀ ಕರ್ನಾಟಕದಲ್ಲಿ 31 ಜಿಲ್ಲೆಯಲ್ಲಿ ನೆಕ್ಸ್ಟ್ ನಾಯಕ ಯಾರು ಅನ್ನೋದಕ್ಕೆ ಪ್ರಶ್ನೆ ಇಟ್ಕೊಳ್ತಾ ಹೋದ್ರೆ ಉತ್ತರವಿಲ್ಲ. ನಮ್ಮಲ್ಲಿ ಉತ್ತರ ಇಲ್ಲ. ಯಾತಕ್ಕೋಸ್ಕರ ಈ ಜಾತಿ ಗಣತಿ ಹೊರಗಡೆ ಬರಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಿದ್ದು ಗೊತ್ತಾಯ್ತಲ್ಲ? ಈ ಜಾತಿ ಗಣತಿ ಹೊರಗಡೆ ಬಂದಮೇಲೆ ಕೊನೆ ಪಕ್ಷ ಈ ಸಮುದಾಯದ ಸಂಖ್ಯೆ ಇಷ್ಟಿದೆ, ನಾವು ಮುಂದಿಟ್ಕೊಂಡು ಅವಕಾಶಗಳನ್ನು ಕೇಳಬೇಕು. ಇಡೀ ಕಾಂಗ್ರೆಸ್ ಪಕ್ಷ ಇಲ್ಲಿರುವಂಥ ಲಿಸ್ಟು 1952ರಿಂದ 2023ವರೆಗೂ ಕುರುಬ ಸಮುದಾಯ ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ಆಗಿದೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ನನ್ನ ಹತ್ರ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಏನು ಕುರುಬ ಸಮುದಾಯದ ಓಟುಗಳು ನಿರಂತರವಾಗಿ ಹೋಗ್ತಾ ಇದೆ. ಆದರೂ ಸಹ ಈ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯತೆ ಇಲ್ಲ. ಒಂದು ರಾಜ್ಯಸಭಾ ಸದಸ್ಯರನ್ನ ಆಯ್ಕೆ ಮಾಡೋದಕ್ಕೆ ಹಿಂದೆ ಮುಂದೆ ನೋಡುತ್ತೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕಲ್ಲ. ಇಬ್ಬರು ರಾಜ್ಯಸಭಾ ಸದಸ್ಯರು 1952ರಿಂದ 2024ರವರೆಗೂ ಇವತ್ತಿನವರೆಗೂ ಇಬ್ಬರು ರಾಜ್ಯಸಭಾ ಸದಸ್ಯರು ಸಾಕಾ? 11 ಜನ ಲೋಕಸಭಾ ಸದಸ್ಯರು, 11 ಜನ. ಅದು ಈ ಬಾರಿ ಒಬ್ಬರು ಆಯ್ಕೆ ಆಗಿರೋದನ್ನು ನೋಡಿದ್ರೆ 11 ಜನ ಲೋಕಸಭಾ ಸದಸ್ಯರು. ನಾವು ಅದಕ್ಕೆ ಪದೇ ಹೇಳ್ತಾ ಇದ್ದೀನಿ, ಈ ಜಾತಿ ಗಣತಿ ಯಾಕೆ ಕುರುಬರಿಗೆ ಬಹಳ ಮುಖ್ಯ ಆಗುತ್ತೆ, ಯಾತಕ್ಕೋಸ್ಕರವಾಗಿ ನೀವು ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಗಣತಿದಾರರು ಮನೆಗೆ ಬಂದಾಗ ನಿಮ್ಮ ಕರ್ತವ್ಯ ಅಂತ ಹೇಳ್ಕೊಂಡು, ಇದೊಂದು ಯಜ್ಞ ಅಂತ ಹೇಳ್ಕೊಂಡು, ಯಾತಕ್ಕೋಸ್ಕರವಾಗಿ ಗಣತಿದಾರರು ಬಂದಾಗ ಮಾಹಿತಿ ಕೊಡಿ ಅಂತ ಹೇಳ್ತೀವಿ ಅಂತಂದರೆ ಇದೇ ಕಾರಣಕ್ಕೋಸ್ಕರವಾಗಿ. ಕೊನೆಯ ಪಕ್ಷ ನಮಗೆ ಸಾಮಾಜಿಕವಾಗಿ ಭದ್ರತೆ ಇಲ್ಲ. ಕುರುಬರ ಮೇಲೆ ನಿರಂತರ ದೌರ್ಜನ್ಯಗಳು, ಅಟ್ರಾಸಿಟಿ ದೌರ್ಜನ್ಯಗಳು, ನಿರಂತರ ದೌರ್ಜನ್ಯ ನಡೀತಾ ಇದೆ. ಸಾಮಾಜಿಕವಾಗಿ ಬದ್ಧತೆ ಇಲ್ಲ. ಇವತ್ತು ನೋಡಿ, ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಗೋಪಾಲ್ ಅವರು ಗೊಂಡರಿಗೆ ಸಿಂಧುತ್ವ ಪ್ರಮಾಣ ಪತ್ರ ಬೇಕು ಅಂತೇಳಿ 4 ದಿನಗಳಿಂದ 5 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದೀರಿ ಅಂತ ಕೇಳೋರಿಲ್ಲ.
ಸಾಮಾಜಿಕವಾಗಿ ನಮಗೆ ಭದ್ರತೆ ಇಲ್ಲ. ಕುರಿಗಾರರನ್ನ ಎಲ್ಲಂದ್ರೆ ಅಲ್ಲಿ ಸಿಕ್ಕಿ ಹೊಡೆಯುತ್ತಾರಂಥದ್ದು, ಸಾಯಿಸ್ತಾ ಇರುವಂಥದ್ದು. ಕುರಿಗಾರರ ಸಂರಕ್ಷಣಾ ಕಾಯ್ದೆ ಮಾಡಿ ಅರ್ಧಂಬರ್ಧ ಮಾಡಿಬಿಟ್ಬಿಟ್ರು. ಅರಣ್ಯಗಳಿಗೆ ಪ್ರವೇಶ ಇಲ್ಲ. ಮತ್ತೆ ಕುರಿಗಳನ್ನು ಎಲ್ಲಿ ಮೇಯಿಸಬೇಕು? ವಿಧಾನಸಭೆಯಲ್ಲಿ ಚರ್ಚೆ ಆಗುತ್ತೆ. ಆ ಸಭೆಗೆ ಚರ್ಚೆ ಆಗುವಂಥ ವಿಚಾರ ಬಾದಾಮಿಯ ಶಾಸಕರು ಎತ್ತಾರೆ. ಅದಕ್ಕೆ ಅನುಮೋದಿಸುವಂಥವ್ರು, ಧ್ವನಿಗೂಡಿಸುವಂಥವ್ರು ನಮ್ಮ ಸಮುದಾಯದ ಶಾಸಕರೇ ಮಾಡಲಿಲ್ಲ. ನಾವು ಯಾತಕ್ಕೆ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀರಿ ಅಂತಂದರೆ, ನಿಮಗೆ ಕುರುಬ ಸಮುದಾಯದ ಕೋಟಾದಲ್ಲಿ ಸೀಟುಗಳನ್ನು ಕೊಡ್ತಾರೆ ರಾಜಕೀಯ ಪಕ್ಷಗಳು. ಕುರುಬರಿಗೂ ಈ ಸೀಟ್ ಕೊಡಬೇಕು, ಇಷ್ಟು ಸೀಟ್ ಕೊಡಬೇಕು ಅಂತ ಕೊಡ್ತಾ ಇದ್ದಾರೆ. ಅದು ಏನು ಕೊಡಲೇಬೇಕು ಅಂತ ಕೊಡ್ತಾ ಇದ್ದಾರೆ. ಆ ಕುರುಬರ ಕೋಟಾದಿಂದ ನೀವು ಶಾಸಕರಾಗ್ತಾ ಇದ್ದೀರಿ. ಕೊನೆಯ ಪಕ್ಷ ಸಮುದಾಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕಲ್ಲ, ನೀವು ಮಾತನಾಡ್ತಾ ಇಲ್ಲ. ಇದು ನಿಮ್ಮ ಕಣ್ಣು ಮುಂದೆ ಇರುವಂತಹ ದಾಖಲೆ. ಸಾಕಾ? ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಕರ್ನಾಟಕ, ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಇಂಡಿಯಾ, ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಅತಿ ದೊಡ್ಡ ಸಮುದಾಯವಾಗಿರುವಂಥದ್ದು ಕುರುಬ ಸಮುದಾಯ. ಕರ್ನಾಟಕದಲ್ಲಿ ದೊಡ್ಡ ಸಮುದಾಯವಾಗಿ ಹೊರಹೊಮ್ಮುತ್ತೆ. ನೋಡ್ತಾ ಇರಿ, ಈ ಸಮೀಕ್ಷೆ ಬರುತ್ತೆ. ಸಮೀಕ್ಷೆ ಹೊರಗಡೆ ಬಂದ ಮೇಲೆ ನಿಮಗೆ ಅರ್ಥ ಆಗುತ್ತೆ. ನಾವು ಪದೇ ಪದೇ ಇದೇ ವಿಚಾರವನ್ನ ಹೇಳ್ತಾ ಇರುವಂಥದ್ದು. ಇನ್ನೇನು ಕೆಲವು ಈಗ ಸಿದ್ದರಾಮಯ್ಯನವರು ಸಹ ಚುನಾವಣಾ ರಾಜಕೀಯದ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ನೆಕ್ಸ್ಟ್ ಚುನಾವಣೆ ನಿಲ್ಲಲ್ಲ ಅಂತ ಇದ್ದಾರೆ. ಈಗ ಡಿಸೆಂಬರ್ಗೆ ಏನಾದರೂ ಅಧಿಕಾರ ಹಸ್ತಾಂತರ ಕೂಗು ಬರ್ತಾ ಇದೆ. ಅಧಿಕಾರ ಹಸ್ತಾಂತರ ಆಗೋಯ್ತು ಅಂದರೆ ಕಂಪ್ಲೀಟ್ ಝೀರೋ. ಒಬ್ಬ ನಾಯಕನನ್ನ ಬೆಳೆಸಲಿಲ್ಲ, ಒಬ್ಬ ನಾಯಕನನ್ನ ಹುಟ್ಟಾಕಲಿಲ್ಲ. ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಬಳ್ಳಾರಿ, ಬಾಗಲಕೋಟೆ, ಬಿಜಾಪುರ, ಬೆಳಗಾವಿ, ಧಾರವಾಡ, ಕೊಪ್ಪಳ, ಗದಗ, ವಿಜಯನಗರ, ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಚಿತ್ರದುರ್ಗ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ಕೊಡಗು, ಎಲ್ಲಿ ನೀವು ಸೃಷ್ಟಿ ಮಾಡಿದ್ದೀರಿ? ಒಬ್ಬ ನಾಯಕರನ್ನ ಸೃಷ್ಟಿ ಮಾಡಿಲ್ಲ. ಎಲ್ಲರೂ ನಿವೃತ್ತಿ ಆಗ್ತಾ ಇದ್ದೀರಿ. ಕಂಪ್ಲೀಟ್ ಎಲ್ಲರೂ ಮನೆ ಸೇರ್ಕೊಳ್ತಾ ಇದ್ದೀರಿ. ಇನ್ನೊಬ್ಬರನ್ನ ಸೃಷ್ಟಿ ಮಾಡಿಲ್ಲ, ಇನ್ನೊಬ್ಬರನ್ನ ಬೆಳೆಸಿಲ್ಲ. ಏನು 5 ಲಕ್ಷ, 2 ಲಕ್ಷ, 3 ಲಕ್ಷ ಇರುವಂಥ ಸಮುದಾಯವ ಇದು? ಇಂತಹ ದೊಡ್ಡ ಸಮುದಾಯ ಐತೆ, ದೊಡ್ಡ ಇತಿಹಾಸ ಇದೆ. ನೀವು ಮಾಡ್ತಾ ಇರೋದೇನು? ಇನ್ನೊಬ್ಬರನ್ನ ಬೆಳೆಸಬೇಕು ಅನ್ನೋದಿಲ್ಲ. ಒಂದಷ್ಟು ಜನ ಸೇರ್ಕೊಂಡಿದ್ದಾರೆ. ಇಡೀ ಕರ್ನಾಟಕದಲ್ಲಿರುವಂತಹ ಕುರುಬ ಸಮುದಾಯದವರು ನನಗೆ ಬಹಳಷ್ಟು ಫೋನ್ ಕಾಲ್ಗಳು ಬರ್ತವೆ. ಅವರಿಗೆ ಈ ಸಮುದಾಯವನ್ನು ಕಟ್ಟಬೇಕು ಅಂತ ಆಸೆ ಇದೆ, ಈ ಸಮುದಾಯ ಬೆಳಿಬೇಕು ಅಂತ ಆಸೆ ಇದೆ. ಮಾರ್ಗದರ್ಶಕರಿಲ್ಲ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕದಿಂದ ಬಹಳಷ್ಟು ಫೋನ್ ಕಾಲ್ಗಳು ಬರ್ತಾ ಇದೆ. ಮಾರ್ಗದರ್ಶಕರಿಲ್ಲ. ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಹೇಳೋರಿಲ್ಲ. ಇದು ನಮ್ಮ ಸಮುದಾಯದ ಪರಿಸ್ಥಿತಿ. ಕಟ್ಟಿದ್ದೀರಾ, ಬೆಳೆಸಿದ್ದೀರಾ, ಒಬ್ಬರನ್ನ ತೋರಿಸಿ. ಇವನು ನಮ್ಮ ಸಮುದಾಯವನ್ನು ಲೀಡ್ ಮಾಡುವಂತಹ ವ್ಯಕ್ತಿ ಅಂತ ಒಬ್ಬರನ್ನ ತೋರಿಸಿ. ಇಲ್ಲ, ನಾವು ಬರ್ತೀವಿ, ನಾವು ಬೆಳಿತೀವಿ ಅಂತ ಬಂದವ್ರನ್ನ ಕುತ್ತಿಗೆ ಹೆಚ್ಚಿಕ್ತೀರಿ. ಈ ಸಮುದಾಯದ 99% ಜನ ಕುರುಬರಿಗೆ ಒಂದು ಮುಗ್ಧತೆ ಇದೆ, ಅಮಾಯಕತ್ವ ಇದೆ. 1% ಜನ, ಪ್ರತಿ 1% ಜನ ಈ ಸಮುದಾಯದ ಹೆಸರು ಹೇಳ್ಕೊಂಡು, ಈ ಸಮುದಾಯದ ಹೆಸರಿನಿಂದಾಗಿ ಇವತ್ತು ಸಮುದಾಯದ ಆಸ್ತಿಗಳನ್ನು ತಿಂತಾ ಇದ್ದಾರೆ, ಸಮುದಾಯಗಳ ಹಣವನ್ನು ತಿಂತಾ ಇದ್ದಾರೆ. ಸಮುದಾಯವನ್ನು ಬಳಸ್ಕೊಂಡು ಬೇರೆ ಸಮುದಾಯಗಳ ಮುಂದೆ, ರಾಜಕೀಯ ಪಕ್ಷಗಳ ಮುಂದೆ ಈ ಸಮುದಾಯವನ್ನು ತಲೆ ತಗ್ಗಿಸುವಂತಹ ಕೆಲಸ, ಸಮಾವೇಶಗಳಿಗೆ ಜನರನ್ನ ಸೇರಿಸುವಂಥದ್ದು. ನಾವು ಸಭೆ ಮಾಡಿದ್ವಿ, ಫೋಟೋ ತೆಗೆಸಿದ್ವಿ, ಹಾಕಿದ್ವಿ ಅನ್ನೋದಲ್ರಿ. ಈ ಸಮುದಾಯವನ್ನು ಕಟ್ಟುವಂತಹ ಕೆಲಸ ಮಾಡಬೇಕು. ಎಷ್ಟು ಜನ ಮಾಡಿದ್ದೀರಿ? ಸಂಗೊಳ್ಳಿ ರಾಯಣ್ಣನ ವಂಶಸ್ಥರು ಅಂತ ಹೇಳ್ಕೊಳ್ತೀವಿ, ಅಹಲ್ಯಾಬಾಯಿ ಹೋಳ್ಕರ್ ವಂಶಸ್ಥರು ಅಂತ ಹೇಳ್ಕೊಳ್ತೀರಲ್ಲ. ನಿಜಕ್ಕೂ ನಿಮ್ಮ ಆತ್ಮವನ್ನ ನೀವು ಪ್ರಶ್ನೆ ಮಾಡ್ಕೊಂಡು ನೋಡಿ. ಈ ಕುರುಬ ಸಮುದಾಯದ ಮಹಿಳೆಯರಿಗೂ ಹೇಳ್ತೀನಿ, ಯುವಕರಿಗೂ ಹೇಳ್ತೀನಿ, ಹಿರಿಯರಿಗೂ ಹೇಳ್ತೀನಿ, ನಿಮ್ಮ ಸಾಧನೆ ಏನು? ಸಾಕ? 157 ಜನ ಶಾಸಕರುಗಳು ಸ್ವತಂತ್ರ ಬಂದಾಗಿನಿಂದ ಇವತ್ತಿನವರೆಗೂ ಒಂದು ಸಮುದಾಯ, ಒಂದು ದೊಡ್ಡ ಸಮುದಾಯದಲ್ಲಿ ಇವತ್ತು 157 ಜನ ಶಾಸಕರು ಸಾಕ? ಮುಂದೆ ಏನು ಮಾಡ್ತೀರಿ? ಇದು ನಮ್ಮ ಸಮುದಾಯದ ಪರಿಸ್ಥಿತಿ. ಅದಕ್ಕೋಸ್ಕರವಾಗಿ ಪ್ರತಿನಿತ್ಯವೂ ಸಹ ಸಮುದಾಯದ ಮುಂದೆ ನಾವು ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ, ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಯಾಕೆ ಮಾತನಾಡ್ತೀವಿ ಅಂತಂದರೆ ಜಾಗೃತರಾಗಿರಿ ಅಂತ. ನಾವು ಯಾರದ್ದು ಹಕ್ಕುಗಳನ್ನು ಕಸಿತಾ ಇಲ್ಲ. ಅಲ್ಲಿ ಒಂದು ಕಮೆಂಟ್ಗಳನ್ನು ಮಾಡ್ತಾರಲ್ಲ, ಇದು ನಮ್ಮ ಸಮಾಜದ ಪರಿಸ್ಥಿತಿ. ನಮ್ಮ ಸಮುದಾಯದ ಹಕ್ಕುಗಳನ್ನು ಕೇಳುವಂತಹ ಹಕ್ಕು ನಮಗಿದೆ. ನಾವು ಕೇಳ್ತೀವಿ, ಇನ್ನೊಬ್ಬರನ್ನ ಕಸ್ಕೊಳ್ತಾ ಇಲ್ಲ. ಈ ಸಂವಿಧಾನ ಕೊಟ್ಟಿರುವಂತಹ ಹಕ್ಕುಗಳ ಮೂಲಕ ಕೇಳ್ತಾ ಇದ್ದೀವಿ. ಈ ಸಮುದಾಯವೂ ಸಹ ನಾವು ಮುಗ್ಧರು, ನಾವು ಬಾಯಿ ತೆಗೆಯೋದಿಲ್ಲ, ನಾವು ಇನ್ನೊಬ್ಬರ ಹತ್ರ ಹೋಗಿ ಕೈ ಕಟ್ಕೊಂಡು ನಿಂತ್ಕೊಳ್ತೀವಿ, ನಮ್ಮ ಜೀವನ ಇಷ್ಟೇ ಅಂತ ಮೈಂಡಿಂದ ತೆಗೆದು ಬಿಸಾಕ್ರಿ. ಫಸ್ಟು ಸಮುದಾಯದಲ್ಲಿ ಆಗ್ತಾ ಇರುವಂತಹ ಅನ್ಯಾಯವನ್ನು ಪ್ರಶ್ನೆ ಮಾಡಿ. ಫಸ್ಟ್ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳಿ, ಮನೆಯನ್ನು ಗಟ್ಟಿ ಮಾಡ್ಕೊಳ್ಳಿ. ಮನೆಯಲ್ಲಿ ಆಗ್ತಾ ಇರುವಂತಹ ಅನ್ಯಾಯವನ್ನು ಪ್ರಶ್ನೆ ಮಾಡಿ. ಮನೆಯಲ್ಲಿ ಆಗ್ತಾ ಇರುವಂತಹ ಹಣದ ಮೋಸ ಆಗ್ತಾ ಇದೆಯಲ್ಲ, ಅದನ್ನು ಪ್ರಶ್ನೆ ಮಾಡಿ. ಇಲ್ಲದ ಹೋದರೆ ನೀವು ಈ ಸಮುದಾಯದಲ್ಲಿ ಹುಟ್ಟಿ ಸಂಗೊಳ್ಳಿ ರಾಯಣ್ಣನ ವಂಶಸ್ಥರು, ಅಹಲ್ಯಾಬಾಯಿ ಹೋಳ್ಕರ ವಂಶಸ್ಥರು, ಹಕ್ಕಾಬುಕ್ಕರ ವಂಶಸ್ಥರು, ಚಂದ್ರಗುಪ್ತ ಮೌರ್ಯನ ವಂಶಸ್ಥರು ಅಂತ ಹೇಳ್ಕೊಳ್ತೀರಲ್ಲ, ಅದಕ್ಕೆ ಅರ್ಥವೇ ಇರೋದಿಲ್ಲ.
ಪ್ರಶ್ನೆ ಮಾಡ್ಕೊಳ್ಳಿ, ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಾವು ಮತ್ತಷ್ಟು ಮಾತನಾಡೋಣ, ಆನ್ಲೈನಲ್ಲೇ ಮಾತಾಡೋಣ, ಆಫ್ಲೈನಲ್ಲೇ ಮಾತನಾಡೋಣ. ಕಟ್ಟಲೇಬೇಕಾದಂತಹ ಅನಿವಾರ್ಯತೆ ಇದೆ ಬಂಧುಗಳೇ. 157 ಜನ MLAಗಳು, 157 ಜನ MLAಗಳು ಸ್ವತಂತ್ರ ಬಂದಾಗಿನಿಂದ ಇವತ್ತಿನವರೆಗೂ, 25 ಜನ MLCಗಳು, 25 ಜನ ಸ್ವತಂತ್ರ ಬಂದಾಗಿನಿಂದ ಇವತ್ತರೆಗೂ 25 ಜನ ಸಚಿವರುಗಳು, ಈ ದೇಶವನ್ನು ಪ್ರತಿನಿಧಿಸುವಂತಹ, ರಾಜ್ಯವನ್ನು ಪ್ರತಿನಿಧಿಸುವಂತಹ ದೇಶದ ಲೋಕಸಭಾ ಸದಸ್ಯರು ಕೇವಲ 11, ರಾಜ್ಯಸಭಾ ಸದಸ್ಯರು 2. ಇತ್ತೀಚೆಗೆ ರಾಜ್ಯಸಭಾ ಸದಸ್ಯರೇ ಇಲ್ಲದಂತಹ ಪರಿಸ್ಥಿತಿ. ಕುರುಬರು ಅಂತಂದರೆ ಗ್ರಾಮ ಪಂಚಾಯತಿನಲ್ಲಿ 2A ಮೀಸಲಾತಿಯಲ್ಲಿ ಅದನ್ನೂ ಕಸಿಯೋದಕ್ಕೆ ಬೇರೆ ಬೇರೆ ಸಮುದಾಯದವ್ರು ಬಂದೇ ಆಗಿದೆ. 2A ಮೀಸಲಾತಿಯಲ್ಲಿ ಅಲ್ಲೊಂದು ಇಲ್ಲೊಂದು ತಗೊಳ್ತಾರೆ, ಅದಕ್ಕೆ ತೃಪ್ತಿ ಪಟ್ಕೊಳ್ತೀರಿ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ನಲ್ಲಿ, ಗ್ರಾಮ ಪಂಚಾಯತ್ನಲ್ಲಿ ತೃಪ್ತಿ ಪಟ್ಕೊಳ್ಳೋದಲ್ಲ. ಮುಖ್ಯವಾಗಿ ನಿಮ್ಮ ಗುರಿ ಇರಬೇಕಾಗಿರೋದು, ನಮ್ಮ ಸಮುದಾಯ ಈ ಪರಿಸ್ಥಿತಿಯಲ್ಲಿದೆ. ಶಿಕ್ಷಣ ಸಂಸ್ಥೆಗಳಿಲ್ಲ, ಡಿಗ್ರಿ ಕಾಲೇಜ್ ಇಲ್ಲ, ಬ್ಯಾಂಕ್ಗಳಿಲ್ಲ, ಉದ್ಯಮಗಳಿಲ್ಲ, ರಾಜಕೀಯವೂ ಇಲ್ಲ. ಈ ಪರಿಸ್ಥಿತಿನಲ್ಲಿ ನೀವು ಹೀಗೆ ಬಾಯಿ ಮುಚ್ಕೊಂಡು ಕೂತಿದ್ರೆ ಸತ್ತಂತೆ, ಬದುಕಿದ್ದು ಸತ್ತಂತೆ ನಾವು.